ಅದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ನೋಡೋಣ ಬನ್ನಿ. ಫಸ್ಟ್ಗೆ ನಾನು ಈ ಥರ ಬಾಕ್ಸ್ ಟೈಪಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಅದು ಕಟ್ ಮಾಡ್ಕೊಂಬಿಡ್ಬೇಕು. ಕಟ್ ಮಾಡಿಕೊಂಡು ನಾವು ಕೆಳಗಡೆ ಪೀಸ್ನ ನೀಟಾಗಿ ಕಟ್ ಮಾಡಿ, ಈ ಪೀಸ್ ನಮಗೆ ಮುಖ್ಯವಾಗಿ ಬೇಕಾಗುತ್ತೆ. ಈ ಪೀಸ್ ಏನಿರುತ್ತೆ ಇದಕ್ಕಿಂತ ಸ್ವಲ್ಪ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಬಟ್ಟೆನ. ಯಾಕೆಂದರೆ ನಾವು ಇವಾಗ ಅಟ್ಯಾಚ್ ಮಾಡುವಾಗ ಎಕ್ಸ್ಟ್ರಾ ಬಟ್ಟೆ ಸ್ಟಿಚಿಂಗ್ ಹೋಗುತ್ತಲ್ಲ, ಅದಕ್ಕೋಸ್ಕರ ಅದು ಇಟ್ಕೋಬೇಕು. ಇವಾಗ ಒಂದು ಲೈನಿಂಗ್ ಪೀಸ್ ತಗೊಂಡು ಅಲ್ಲಿಗೆ ಮಾರ್ಕ್ ಮಾಡಿ ಅದನ್ನು ತೊಗೊಂಡಿದ್ದೀನಿ. ಇವಾಗ ಇದ್ರ ಮೇಲೆ ನಾವು ಮಾಮೂಲಿ ಬ್ಲೌಸ್ ಪೀಸನ್ನ ತೊಗೊಂಡು ನೀಟಾಗಿ ಅದನ್ನ ಸ್ಟಿಚ್ ಮಾಡಿ ಇನ್ನೌಟ್ ಮಾಡಿಕೊಂಡು ಫ್ರಿಲ್ ಕೊಡಬೇಕು ನೀಟಾಗಿ. ಈ ಥರ ಸ್ಟಿಚ್ ಮಾಡ್ಕೊಬಿಟ್ಟು ಅದನ್ನು ಪಾಯಿಂಟ್ ಹೊಲಿಗೆ ಹಾಕಿ ಇನ್ನೌಟ್ ಮಾಡ್ಕೊಬೇಕು. ಇನ್ನೌಟ್ ಮಾಡಾದಮೇಲೆ ಅದನ್ನು ನೀಟಾಗಿ ಫ್ರಿಲ್ ಕೊಡಬೇಕು. ನಾನು ಆಲ್ರೆಡಿ ತೋರಿಸಿದ್ದೀನಲ್ಲ, ಆ ಥರ ನೀಟಾಗಿ ಫ್ರಿಲ್ನ ಸ್ಟಿಚ್ ಮಾಡಬೇಕು. ನಾನು ಸ್ಲೀವ್ಸ್ ಆಲ್ರೆಡಿ ಸ್ಟಿಚಿಂಗ್ ವೀಡಿಯೋ, ಕಟ್ಟಿಂಗ್ ವೀಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಇದು ಬಂದ್ಬಿಟ್ಟು ಬ್ಯಾಕ್ ಡಿಸೈನ್ದು. ಇವಾಗ ಇದು ಈ ರೀತಿ ಸ್ಟಿಚ್ ಮಾಡ್ಕೊಂಬಿಡ್ಬೇಕು ಫಸ್ಟ್ಗೆ. ಆಮೇಲೆ ಮಾಡ್ಕೊಂಡಾದ್ಮೇಲೆ ನಾವು ಅದನ್ನು ನೀಟಾಗಿ ಒಂದೊಂದೇ ಫ್ರಿಲ್ಲು ನೀಟಾಗಿ ಇಟ್ಕೊಂಡು ಸ್ಟೆಪ್ ಬೈ ಸ್ಟೆಪ್ಪು ಗುಂಡು ಪಿನ್ ಹಾಕ್ಕೊಂಡು ರೆಡಿ ಮಾಡಬೇಕಾಗುತ್ತೆ. ಫಸ್ಟ್ಗೆ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಅದಕ್ಕೆ ಒಂದಕ್ಕಿಂತ ಡಬಲ್ ಬಟ್ಟೆ ಬೇಕಾಗುತ್ತೆ, ಸ್ವಲ್ಪ ಬಟ್ಟೆ ಜಾಸ್ತಿನೇ ತೊಗೊಳ್ಳಿ. ಯಾಕೆಂದರೆ ಅದಕ್ಕೆ ಎಷ್ಟು ಬೇಕೋ ಈ ಥರ 1 ಇಂಚ್ 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡು, ನಾನು ಮಾರ್ಕೇನು ಮಾಡಿಲ್ಲ, ಹಾಗೇ ಸುಮ್ಮನೆ ಪಿನ್ ಹಾಕೋತಾ ಇದ್ದೀನಿ. ಯಾಕೆಂದರೆ ಒಂದು 5-6 ಫ್ರಿಲ್ ಆದರೆ ಸಾಕು ಅಂದ್ಬಿಟ್ಟು ನೋಡಿ, ಆ ಥರ ಸ್ಟೆಪ್ ಬೈ ಸ್ಟೆಪ್ಪಾಗಿ 2 ಕಡೆ ಒಂದೊಂದು ಪಿನ್ ಹಾಕ್ಕೊಂಡು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಫುಲ್ಲು ಆ ಬಟ್ಟೆ ಎಷ್ಟಿದೆ ಅಷ್ಟಕ್ಕೂ ಫ್ರಿಲ್ ಇಟ್ಕೊಂಡು ಇದು ಮಾಡ್ಕೊಳ್ಳಿ. ಇವಾಗ ಇದಾದಮೇಲೆ ಸುತ್ತ ಸ್ಟಿಚ್ ಹಾಕ್ಕೋಬೇಕು. ಸುತ್ತ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಮಧ್ಯ ಮಾರ್ಕ್ ಮಾಡಿಕೊಂಡು ಮಧ್ಯ ಒಂದು ಸ್ಟಿಚ್ ಹಾಕ್ಕೋಬೇಕಾಗುತ್ತೆ. ಮಧ್ಯ ಏನಕ್ಕಪ್ಪ ಸ್ಟಿಚ್ಚು ಅಂದರೆ ನಾವು ಮಣಿ ಇಟ್ಕೊಳ್ಳೋಕ್ಕೋಸ್ಕರ, ಸಣ್ಣ ಸಣ್ಣ ಮಣಿ ಬೀಡ್ಸ್ನ ಸ್ಟಿಚ್ ಮಾಡಿದ್ರೇ ಲುಕ್ ಬರುತ್ತೆ ಡಿಸೈನ್ಗೆ. ಅದಕ್ಕೋಸ್ಕರ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಪಿನ್ನೆಲ್ಲ ಹಾಕಾದ್ಮೇಲೆ ನಾನು ಹೇಳ್ದಾಗೆ ಸುತ್ತ ಸ್ಟಿಚ್ ಹಾಕ್ಕೋಬೇಕು. ಇವಾಗ ಫಸ್ಟ್ಗೆ ನಾವು ಎಷ್ಟು ಬಟ್ಟೆ ಬೇಕು ನೋಡಿಕೊಂಡು ನೀಟಾಗಿ ಫ್ರಿಲ್ ಇಟ್ಕೊಂಡು ಈ ಥರ ಪಿನ್ ಹಾಕ್ಕೊಂಬಿಟ್ರೆ ನೀಟಾಗಿರುತ್ತೆ. ಇವಾಗ ಇದಕ್ಕೆ ಸುತ್ತ ಸ್ಟಿಚ್ ಹಾಕ್ಕೋಬೇಕು. ಸ್ಟಿಚ್ ಹಾಕ್ಕೊಂಡು ಆಲ್ರೆಡಿ ನಾವು ಪೀಸ್ ಇಟ್ಟಿದೆಯಲ್ವ, ಲೈನಿಂಗ್ ಪೀಸ್ ಕಟಿಂಗ್ ಮಾಡಿ ಆ ಪೀಸ್ನ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಅದೆಷ್ಟು ಇರುತ್ತೋ ಅಷ್ಟು ಮಾತ್ರ ಬೇಕು ನಮಗೆ ಬಟ್ಟೆ. ಇನ್ನು ಎಕ್ಸ್ಟ್ರಾ ಬಟ್ಟೆ ಸ್ಟಿಚಿಂಗ್ ಹೋಗಬೇಕು, ಅಲ್ಲಿಗೆ ಸ್ಟಿಚ್ ಮಾಡ್ಕೋಬೇಕು ನಾವು, ಆ ಥರ ಇದು. ಇವಾಗ ಇದಕ್ಕೆ ನೀಟಾಗಿ ನಾನು ಎಲ್ಲ ಇವಾಗ ಇದಾದಮೇಲೆ ನೀಟಾಗಿ ಅದನ್ನ ಫ್ರಿಲ್ನೆಲ್ಲ ನೀಟ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೇಕು. ಆ ಕಡೆಯಿಂದ ಸುತ್ತ 3 ಕಡೆಯೂ ಸ್ಟಿಚ್ ಹಾಕ್ಕೊಂಡ್ರೆ ಆವಾಗ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಫ್ರಿಲ್ಲು ಎತ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ 2 ಕಡೆ ಪಿನ್ ಹಾಕಿ ಇದು ಮಾಡ್ಕೊಳ್ಳಿ. ಒಂಚೂರು ಐರನ್ ಮಾಡಿಕೊಂಡ್ರೆ ಇನ್ನೂ ಸೇಫೇ. ಅದು ಐರನ್ ಮಾಡಿಬಿಟ್ರೆ ಇನ್ನೂ ನೀಟಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ಆದಮೇಲೆ ಸುತ್ತ ಸ್ಟಿಚ್ ಹಾಕ್ಕೋಬೇಕು. ನಾನು ಹೇಳಿದಾಗೆ ಸ್ಟಿಚಿಂಗ್ ಆದಮೇಲೆ ಅದನ್ನ ಫೋಲ್ಡ್ ಮಾಡ್ಕೊಂಬಿಟ್ಟು ನಾವು ಹಳೆ ಪೀಸು ಲೈನಿಂಗ್ ಪೀಸ್ ಇದೆಯಲ್ಲ ಅದು ಮಾರ್ಕ್ ಮಾಡ್ಕೋಬೇಕು. ಅದಕ್ಕೆ ಎಷ್ಟು ಬೇಕು ಅಷ್ಟು. ಈಗ ಅದು ಮಾರ್ಕ್ ಮಾಡಿಕೊಂಡು ಮಾರ್ಕ್ ಮೇಲೆ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನಾವೇನು ಲೈನಿಂಗ್ ಪೀಸ್ ಇರುತ್ತಲ್ಲ, ಕಟ್ ಮಾಡಿರ್ತೀವಲ್ಲ, ಅದ್ರ ಮೇಲೆ ಮಾರ್ಕ್ ಮಾಡಿರ್ತೀವಲ್ಲ, ಅದು ಕರೆಕ್ಟಾಗಿ ಸ್ಟಿಚ್ ಹಾಕ್ಕೋಬೇಕು. ನಾವು ಆಮೇಲೆ ಈ ಪೀಸನ್ನ ಸ್ಟಿಚ್ ಮಾಡಿ ಅದ್ರ ಮೇಲೆ ಅಟ್ಯಾಚ್ ಮಾಡ್ಕೊಳ್ಳೋದು ಅಷ್ಟೇ. ಆಮೇಲೆ ಮತ್ತೆ ಅದು ಮೇಲ್ಗಡೆ ಬಂದುಬಿಟ್ಟು ಸಣ್ಣದಾಗಿ ಲೇಸ್ ಹಚ್ಚಬೇಕಾಗತ್ತೆ. ನಾನು ಫಸ್ಟ್ ಇದು ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕ್ಕೊಬಿಡ್ತೀನಿ. ಮಧ್ಯದಲ್ಲಿ ಏನಕ್ಕಪ್ಪ ಅಂದರೆ ಅದು ಸ್ಟೋನ್ ಬೀಡ್ಸ್ ಇಡೋಕ್ಕೆ ಸ್ಟಿಚ್ ಮಾಡಿಬಿಟ್ಟು ಸೈಡ್ಗೆ ಇಟ್ಕೊಂಬಿಡೋಣ. ಇದಾದಮೇಲೆ ಇದು ಬ್ಯಾಕ್ದು ಇನ್ನೊಂದು 2 ಪೀಸ್ ಇರುತ್ತಲ್ಲ ಅದು ರೆಡಿ ಮಾಡ್ಕೋಬೇಕು. ಅದನ್ನು ನೀಟಾಗಿ ಇನ್ನೌಟ್ ಮಾಡ್ಕೋಬೇಕಾಗುತ್ತೆ. ಆ ಕಡೆ ಈ ಕಡೆ ನೋಡಿಕೊಂಡು ಇನ್ನೌಟ್ ಮಾಡ್ಕೋಬೇಕು. ಇದು ಪೀಸನ್ನ 2 ಪೀಸನ್ನು ಅಷ್ಟೇ ನೀಟಾಗಿ ಸ್ಟಿಚ್ ಮಾಡಿಕೊಂಡು ನಾವು ಕೆಳಗಡೆದು ಏನು ಮಾರ್ಕ್ ಇರುತ್ತೆ ಅಲ್ಲಿ ಮಾರ್ಕ್ ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ಅದು ನೋಡ್ಕೊಂಡು ಮಾರ್ಕ್ ಮಾಡಿದ್ರೇ ನಮ್ಗೆ ತಿರ್ಗಿ ಅದು ಅಟ್ಯಾಚ್ ಮಾಡಬೇಕಲ್ಲ ಅದೇನು ಮಾರ್ಕ್ಗೆ, ಅದಕ್ಕೆ. ಆಮೇಲೆ ಇದನ್ನು ಸ್ಟಿಚ್ ಮಾಡಿ ಇನ್ನೌಟ್ ಮಾಡ್ಕೋಬೇಕು. ಇನ್ನೌಟ್ ಮಾಡ್ಕೊಂಡು ಅದ್ರ ಮೇಲೆ ತುದಿಗೆ ಲೇಸ್ ಹಚ್ಕೋಬೇಕು. ಈ ರೀತಿ ರೆಡಿ ಮಾಡ್ಕೋಬೇಕಾಗುತ್ತೆ. ಈ ಕಡೆ ಪೀಸ್ ಒಂದು, ಆ ಕಡೆ ಪೀಸ್ ಒಂದು, ಎರಡೂ ರೆಡಿ ಮಾಡ್ಕೋಬೇಕು. ಇದು ರೆಡಿ ಮಾಡಾದ್ಮೇಲೆ ನಾವು ಆಲ್ರೆಡಿ ಕೆಳಗಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಫ್ರಿಲ್ ಇಟ್ಬಿಟ್ಟು ಅದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಇದು ತುಂಬಾ ಈಸಿಯಾಗಿ ಮಾಡ್ಕೋಬೋದು, ಏನಷ್ಟು ಕಷ್ಟ ಏನಾಗಲ್ಲ. ಕಟಿಂಗ್ ಮಾಡುವಾಗ ನೋಡಿಕೊಂಡು ಮಾಡ್ಕೋಬೇಕು. ಇವಾಗ ಇದನ್ನು ಪಾಯಿಂಟ್ ಹೊಲಿಗೆ ಹಾಕ್ಕೋತಾ ಇದ್ದೀನಿ ಲೈನಿಂಗ್ ಮೇಲೆ. ಇವಾಗ ಇದನ್ನು ತಿರುಗಿಸ್ಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಂಡು ಸುತ್ತ ಸ್ಟಿಚ್ ಹಾಕ್ಕೋಬೇಕು. ಸುತ್ತ ಸ್ಟಿಚ್ ಹಾಕಿದ್ಮೇಲೆ ಮತ್ತು ಆಮೇಲೆ ನಾನು ಹೇಳ್ದಂಗೆ ಅದ್ರ ಮೇಲೆ ಒಂದು ಲೇಸ್ ಹಚ್ಚಬೇಕಾಗುತ್ತೆ. ಈಗ ಇದನ್ನ ಸ್ಟಿಚ್ ಮಾಡಿಕೊಂಡು ಇವಾಗ ಇದನ್ನು
ಅದ್ರ ಮೇಲೆ ಒಂದು ಲೇಸ್ ಹಚ್ಕೋಬೇಕು. ಸಣ್ಣ ಲೇಸ್ ತೊಗೊಂಡಿದ್ದೀನಿ ಗೋಲ್ಡ್ ಕಲರಲ್ಲಿ, ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಬ್ಲ್ಯಾಕ್ ಮೇಲೆ ಅಂತ. ಇವಾಗ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದ್ರ ಮೇಲೆ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚಿಂಗ್ ಆದಮೇಲೆ ಎರಡು ಕಡೆನೂ ಸ್ಟಿಚ್ ಮಾಡಿ ಅದ್ರ ಮೇಲೆ ಲೇಸ್ ಹಚ್ಕೋಬೇಕು ಅಷ್ಟೇ. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ, ನೋಡೋಕ್ಕೆ ಸಿಂಪಲ್ಲಾಗೂ ಇರುತ್ತೆ, ಗ್ರ್ಯಾಂಡಾಗೂ ಕಾಣಿಸುತ್ತೆ. ಈ ರೀತಿ ಸ್ಟಿಚ್ ಹಾಕ್ಕೋಬೇಕು. ಈ ರೀತಿ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ನಾನು ಹೇಳ್ದಂಗೆ ಲೇಸ್ ಅದ್ರ ಆ ಕಡೆನೂ ಈ ಕಡೆ ಲೇಸ್ ಹಚ್ಕೊಂಡ್ರೆ ಸಾಕು. ಈ ಸಣ್ಣದಾಗಿರೋದ್ರಿಂದ ನೀವು ಎರಡೆರಡು ಲೇಸ್ ಹಚ್ಕೋಬೋದು. ನಾನು ಸಿಂಗಲಾಗಿ ಒಂದೊಂದೇ ಪೀಸ್ ಹಚ್ಚಿದ್ದೀನಿ, ನೋಡಿಕೊಂಡು ಹಚ್ಕೊಳ್ಳಿ. ಕೆಳಗಡೆ ಮಾಮೂಲಿ ಎಮ್ಮಿಂಗ್ ಪಟ್ಟಿ ಕೊಟ್ಬಿಟ್ಟು ರೆಡಿ ಮಾಡ್ಕೊಂಡ್ರೆ ಆಯಿತು. ಇವಾಗ ಅದಕ್ಕೆ ಒಂದೊಂದು ಬೀಡ್ ಸ್ಟಿಚ್ ಮಾಡಿ ಈ ರೀತಿ ರೆಡಿ ಮಾಡಿದ್ದೀನಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇದ್ರ ಸ್ಲೀವ್ಸ್ ಈ ಥರ ಬಂದಿದೆ. ಆ ಸ್ಲೀವ್ ಮ್ಯಾಚಿಂಗ್ ಆಗಿ ನೆಕ್ ಬ್ಯಾಕ್ನ ರೆಡಿ ಮಾಡಿರುವಂಥದ್ದು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ರೆಡಿ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.